ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಜುನ್ ಸರ್ ಒಂದ್ ಮಾತು ಹೇಳಿದ್ರು, ಇವತ್ತಾಗಿರುವಂತಹ ಎಲ್ಲಾ ಪರ್ಫಾರ್ಮೆನ್ಸಸ್ ನೋಡಿದಾಗ ನಿಜವಾಗ್ಲೂ ಅಷ್ಟು ವಿಷಯವನ್ನ ಒಂದು ವೇದಿಕೆಯಲ್ಲಿ ತಂದ ನಮ್ಮ ಟೀಮ್ಗೆ ಅಭಿನಂದನೆಗಳು ಸಲ್ಲಿಸಬೇಕು ಅಂತ ಹೇಳಿದ್ರು. ಸರ್ ನಿಜಕ್ಕೂ ಈ ಕ್ಷಣ ನಮ್ಮ ಟೀಮ್ ಅವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಂಡಂತ ಕನಸನ್ನ ನನ್ಸ್ ಮಾಡಿದಂತಹ ನಮ್ಮ ವಸೀಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಸೀಂ, ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇವತ್ತು ನಾವು ಡಿವೋಷನಲ್ ರೌಂಡ್ ಮಾಡಿದ್ರಲ್ಲ, ಇವತ್ತು ಈ ಕಾರ್ಯಕ್ರಮದ ಒಂದು ಭಾವೈಕ್ಯತೆಯ ಒಂದು ಸಂಗಮ ಇವತ್ತು ನಮ್ಮ ವಸೀಂ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಎಲ್ಲಾ ದೇವತೆಯರನ್ನ ಅಷ್ಟೇ ಶ್ರದ್ಧೆಯಿಂದ ತಂದು ಇಲ್ಲಿ ಸಿದ್ಧಪಡಿಸಿದಂತಹ ಒಬ್ಬ ಹೆಮ್ಮೆಯ ನಮ್ಮ ಮುಸ್ಲಿಂ ಬಾಂಧವ್ಯದ ತುಂಬಿರುವಂತಹ ನಮ್ಮ ಬಂಧು, ನಮ್ಮ ಸಹೋದರ ವಸೀಂ. ಅಂಡ್ ಇಫ್ ಐ ಹ್ಯಾವ್ ಟು ಆ್ಯಡ್, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್, ನಾನಿವತ್ತು ಅವರ ವಸೀಂ ಹೆಸರನ್ನ ಕರೆದ ತಕ್ಷಣ ಆತನಿಗೆ ಕೆಲಸದ ಮೇಲೆ ಆಗಿರ್ಬೋದು, ವೇದಿಕೆ ಮೇಲೆ ಇರುವಂತಹ ನಂಬಿಕೆ ಎಷ್ಟು, ಭಕ್ತಿ ಎಷ್ಟು ಅನ್ನೋದು ಅವನ ಶೂ ಬಿಚ್ಚಿ ಕೈ ಮುಗಿದು ವೇದಿಕೆ ಹಚ್ತಾನಲ್ಲ, ಇದು ನಿಜವಾಗ್ಲೂ ನಮ್ಮ ಕನ್ನಡಕ್ಕೆ ಬೇಕಾಗಿರೋದು ಅಥವಾ ನಮ್ಮ ರಾಜ್ಯಕ್ಕೆ ಬೇಕಾದ ದೇಶಕ್ಕೆ ಬೇಕಾಗಿರೋಂಥ ಅತ್ಯದ್ಭುತವಾದಂಥ ಒಂದು ಕೆಲಸಗಾರ. ಆ್ಯಂಡ್ ವಸೀಂ ಜೊತೆ ಒಂದು ಶಕ್ತಿಯಾಗಿ ನಿಂತಿರೋದು ನಮ್ಮ ಎಲ್ಲ ಸೆಟ್ ಬಾಯ್ಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಶಶಿ, ಸಂದೀಪ, ಚಂದ್ರ ಆ್ಯಂಡ್ ಟೀಮ್ ಆ್ಯಂಡ್ ಇವರೆಲ್ಲರಿಗೆ ಬೆನ್ನೆಲುಬಾಗಿರುವಂತಹ ದಿಲೀಪ್ ಹಾಗೂ ನಮ್ಮ ಪ್ರೇಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇವತ್ತು ಈ ಡಿವೋಷನಲ್ ರೌಂಡ್ ಅಲ್ಲಿ ಕೊನೆಯದಾಗಿ ನೋಡ್ತಿರೋದು ಇದು ಭಾವೈಕ್ಯತೆಯ ಒಂದು ಸಂಗಮ. ಇದು ನಮ್ಮ ಸರಿಗಮಪ ಅಂತ ಹೇಳೋದಕ್ಕೆ ನಮಗ್ ಬಹಳ ಹೆಮ್ಮೆ ಆಗತ್ತೆ. ದೇವರ ಒಂದೊಂದು ಸೆಟಪ್ ಕೂಡ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಎಲ್ಲ ಹುಡುಗರು ಮಾಡಿದ್ದಾರೆ. ಸೊ ಎಲ್ಲರ ಪರವಾಗಿ ನಮ್ಮ ವಸೀಂ ಅವರು ಇವತ್ತು ಮಾತಾಡ್ತಾರೆ. ವಸೀಂ, ಆಕ್ಚುಲಿ ಶೂಟ್ ಮಾಡಕ್ಕೆ ನಮ್ಗೆ 2 ದಿವಸ ಟೈಮ್ ಕೊಟ್ರು. ಹೌದು. ಸೊ ಸಡನ್ಲಿ ಸಾಂಗ್ಸ್ ಎಲ್ಲ ಫೈನಲ್ ಆಗಿದ ತಕ್ಷಣ ಶಶಿ ಮತ್ತೆ ಪ್ರೇಮ್ ಸರೇ ಎಲ್ಲ ಸೆಟಪ್ಗೂ ತುಂಬಾ ಹೆಲ್ಪ್ ಮಾಡಿದ್ದು. ಅಂಡ್ ದಿಲೀಪನ ಬೇಗ ಎಷ್ಟು ಬಡ್ಜೆಟ್ ಆದ್ರೂ ಬಿಲ್ಡು ನಿಂತ್ಕೊಂಡು ಅಂಡ್ ದೆನ್ ಸೆಟ್ಟಿಂಗ್ ನಿನ್ನೆ ನೈಟು 4 ಗಂಟೆ ತನಕ ಕೆಲಸ ಮಾಡಿದ್ರು. ಮಲ್ಗೆ ಅಲ್ಲ ಯಾರು. ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ನಮ್ ಕೆಲ್ಸಾನೇ ನಮ್ ದೇವರು. ಈ ಬಾಯ್ಸ್ ಇದಾರಲ್ಲ, ಇವ್ರು ನಮ್ಮೆಲ್ಲರ ಫೇವ್ರೇಟ್. ಇವತ್ ನಾವೆಲ್ಲರೂ ಸ್ಟೇಜ್ ಅಲ್ಲಿ ಚೆನ್ನಾಗಿ ಕಾಣಿಸ್ತೀವಿ, ಮಾತಾಡ್ತೀವಿ, ನಮ್ ಶೋ ನಿಮಗ್ ರೀಚ್ ಆಗ್ತಿದೆ ಅಂದ್ರೆ ಅದ್ರ ಹಿಂದೆ 1 ದಿನ 2 ದಿನ ಅಲ್ಲ, ಹಲವು ರಾತ್ರಿಗಳು ಶ್ರಮ ಪಡ್ತಾ ಇರೋಂತ ನಿಜವಾದ ರಿಯಲ್ ಸ್ಟಾರ್ಸ್ ಅಂದ್ರೆ ಇವರೇ. ಈ ಸೂಪರ್ ಸ್ಟಾರ್ಸ್ ನ ಮೇಂಟೈನ್ ಮಾಡ್ತಾ ಇರೋಂತ ದಿಲೀಪ್, ದಯವಿಟ್ಟು ನಮ್ಮ ಸರಿಗಮಪ ಮ್ಯಾನೇಜರ್ ದಿಲೀಪ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ನಾವು ಪ್ಲಾನ್ ಏನೇ ಮಾಡಬಹುದು, ಈ ತರ ಬೇಕು ಆ ತರ ಬೇಕು ಅಂತ ಹೇಳ್ಬಿಟ್ಟು ಈ ಹುಡುಗರು ಪಾಪ ಎಲ್ಲ ಕೆಲಸ ಮಾಡ್ಬೋದು. ಬಟ್ ಅದ್ರ ಎಕ್ಸಿಕ್ಯೂಷನ್ ಅದಕ್ಕೆ ಆದಂತಹ ಒಂದು ಬಜೆಟ್ ಇರುತ್ತೆ, ಅದಕ್ಕೆ ಆದಂತಹ ಒಂದು ಡಿಸೈನ್ ಇರುತ್ತೆ. ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿರೋದೇ ನಮ್ಮ ದಿಲೀಪ್ ಅವರು. ದಿಲೀಪ್ ಪ್ಲೀಸ್ ಮಾತಾಡು. ದಿಲೀಪ್, ಪ್ರೋಗ್ರಾಮಿಂಗ್ ಟೀಮು ಈ ತರ ಕಂಟೆಂಟ್ ಜೊತೆಲಿ ಬರ್ತಾರೆ, ನಂಗೆ ಈ ತರ ಮಾಡ್ಬೇಕು ಅಂತ. ಆಕ್ಚುಲಿ ನಮ್ ಇರೋದೇ ಇದೆ ಕೆಲಸ ಮಾಡೋದಕ್ಕೆ. ಅಂಡ್ ಈ ತರ ಹೊಸದಾಗಿ ಬಂದಾಗ ನಮಗೂ ಒಂದು ಹೊಸತಾಗಿ ಏನೋ ಒಂದು ಕೊಡಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ವರ್ಕ್ ಮಾಡಿ ಪ್ರೊವೈಡ್ ಮಾಡ್ತೀವಿ. ಅಂಡ್ ಇದೆಲ್ಲ ಆಗಕ್ಕೆ ಕಾರಣ ನನ್ನ ಒಬ್ಬನ ಕಡೆಯಿಂದ ಆಗಲ್ಲ, ನನ್ನ ಪ್ರತಿಯೊಬ್ಬರು ಟೀಮು ನನ್ಗೆ ಹೆಲ್ಪ್ ಮಾಡ್ತಾರೆ. ಹೆಂಗೆ ಪ್ರೋಗ್ರಾಮಿಂಗ್ ಟೀಮ್ ಕೂಡ ಸಪೋರ್ಟ್ ಇರುತ್ತೆ. ಅಂದ್ರೆ ಈ ತರ ಟೀಮ್ ಇದ್ರೆ ಇಟ್ಸ್ ಆಲ್ ಪಾಸಿಬಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.